ಎಲ್ಲರಿಗೂ ನಮಸ್ಕಾರ. ಬನ್ನಿ ಗುರು, ಇವತ್ತು ಮಸಾಲೆ ದೋಸೆ ಯಾವ ಥರ ಮಾಡಿದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಮಸಾಲೆ ದೋಸೆ ಮಾಡಬೇಕಾದ್ರೆ ಇಲ್ಲಿ ಒಂದು 3 ಗ್ಲಾಸಷ್ಟು ಒಂದು ಅಕ್ಕಿ ತೊಗೊಂಡಿದ್ದಾರೆ, ಒಂದು 1/4 ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿದ್ದಾರೆ, ಇನ್ನು 1/4 ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದಾರೆ, ಆಮೇಲೆ ಇನ್ನು 1/4 ಕಪ್ಪಷ್ಟು ಉದ್ದಿನಬೇಳೆ ತೊಗೊಂಡಿದ್ದಾರೆ. ಅದೆಲ್ಲ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡ್ಕೋತಾ ಇದ್ದಾರೆ, ಅಂದರೆ ತೊಳಿತಾ ಇದ್ದಾರೆ. ಕ್ಲೀನಾಗಿ ತೊಳೆದುಬಿಟ್ಟು ಅಕ್ಕಿನ ಇಡ್ತಾ ಇದ್ದಾರೆ. ನೋಡಿ, ಆ ಥರ ನೀಟಾಗಿ ಒಂದು 2 ಸಲ ತೊಳ್ಕೊಳ್ಳಿ. ಯಾವುದಾದ್ರೂ ಕೊಳೆ ಗಿಳೆ ಇದ್ದರೆ ಅದು ಕ್ಲೀನ್ ಆಗುತ್ತೆ. ನೀಟಾಗಿ ಒಂದು 2 ಸಲ ಅಕ್ಕಿನ ತೊಳೆದುಬಿಟ್ಟು ನೀಟಾಗಿ ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ನೆನೆಯೋಕ್ಕೆ ಬಿಟ್ಬಿಡಿ. ಅದು ನೀಟಾಗಿ ನೆನ್ಕೊಳ್ಳಿ. ಆಮೇಲೆ ನೈಟು ಒಂದು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಎಲ್ಲ ಅಕ್ಕಿನೂ ಮಿಕ್ಸಿಗೆ ಹಾಕ್ಬಿಟ್ಟು ಹಿಟ್ಟು ಮಾಡ್ಕೊಳ್ಳಿ. ಹಿಟ್ಟು ಮಾಡಿಕೊಂಡು ಅದನ್ನು ನೀಟಾಗಿ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಎಲ್ಲ. ಸೊ ತುಂಬ ಸಣ್ಣನೂ ಆಗಬಾರ್ದು, ಒಂದು ಲೈಟಾಗಿ ಮೀಡಿಯಮ್, ಅಂದರೆ ತುಂಬ ದಪ್ಪನೂ ಇರಬಾರ್ದು, ಕಾಳು ಥರ ಸ್ಮೂತಾಗಿರಬೇಕು. ಸೊ ಚೆನ್ನಾಗಿ ಬರುತ್ತೆ. ನೋಡಿ, ಅಲ್ಲೆಲ್ಲ ಆ ಹಿಟ್ಟನ್ನ ನಾವು ಒಂದು ರೆಡಿ ಮಾಡ್ಕೊಂಡಾಯ್ತು. ಸೊ ನೆಕ್ಸ್ಟ್ ಬಂದು ನಾವು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಗ್ಯಾಸ್ನ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ತವೆನ ಇಟ್ಕೊಳ್ಳಿ. ತವೆ ಇಟ್ಕೊಂಡು ಕಾಯಕ್ಕೆ ಬಿಡಿ ಸ್ವಲ್ಪ. ನೋಡಿ, ಯಾರ್ಯಾರೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ ಮಾಡ್ಕೊಂಬನ್ನಿ ಅಷ್ಟೊತ್ತಿಗೆ. ಸೊ ಅಷ್ಟೊಳಗಡೆ ನಮ್ಮ ಇಟ್ಟಿರೋ ತೆವಿನೂ ನೀಟಾಗಿ ಕಾಯುತ್ತೆ. ಸೊ ಕಾಯ್ತಿದ್ದಂಗೆ ದೋಸೆನ ಸ್ಟಾರ್ಟ್ ಮಾಡ್ತೀವಿ. ನೋಡು, ನಮ್ಮಲ್ಲಿ ಹಾಕ್ತಾರೆ ನೋಡಿ ನೀಟಾಗಿ ತೆಳ್ಳಗೆ, ಯಾವ ಥರ ಹೋಟ್ಲಲ್ಲಿ ಮಾಡಿರ್ತಾರಲ್ಲ ಸೇಮ್ ಡೆಟ್ಟು ಅದೇ ಥರನೇ ನಾವು ಮನೆಯಲ್ಲೇ ಮಾಡಿದ್ದೀವಿ. ಸೂಪರಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಮಾಡಿ ಮನೆಯಲ್ಲೇ, ಚೆನ್ನಾಗಿರುತ್ತೆ, ಎಲ್ರಿಗೂ ಟೇಸ್ಟಿಯಾಗಿರುತ್ತೆ. ಇದಕ್ಕೇನಂದರೆ ಮೇನ್ ಕಾಂಬಿನೇಷನ್ ಬಂದು ಚಟ್ನಿ. ನೋಡಿ, ಅಲ್ಲಿ ನಾವು ರೆಡ್ ಚಿಲ್ಲಿ ಚಟ್ನಿ ಮಾಡಿದ್ದೀವಲ್ಲ, ಆ ಥರ ರೆಡ್ ಚಿಲ್ಲಿ ಚಟ್ನಿನ ಮಾಡಿಬಿಟ್ಟು ಅದಕ್ಕೆ ಹಚ್ಚಬೇಕು ದೋಸೆ ಮಾಡಿದಾಗ. ಅದು ಒಂದು ಎಕ್ಸ್ಟ್ರಾಆರ್ಡಿನರಿ ಟೇಸ್ಟು ಸಿಗುತ್ತೆ ಆ ಥರ ಹಾಕಿದ್ರೆ. ಸೊ ಅದನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಚಟ್ನಿನ. ಅದು ಯಾವ ಥರ ಮಾಡೋದು ಅಂತ ನಾನು ಹೇಳ್ತೀನಿ ಇವಾಗ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೊಡ್ತೀನಿ. ಈ ಚಟ್ನಿ ಬಂದು ಒಂದಕ್ಕಲ್ಲ, ಎಲ್ಲ ಇದಕ್ಕೂ ಯೂಸ್ ಮಾಡ್ಬೋದು. ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ದೋಸೆಗೆ, ಈ ಥರ ಸುಮಾರು ಇದಕ್ಕೆ ಫುಡ್ಗೆ ಇದನ್ನು ಯೂಸ್ ಮಾಡ್ತಾರೆ. ನಾವು ಇವಾಗ ದೋಸೆಗೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ಹಾಕೋದ್ರಿಂದ ದೋಸೆನೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಹೋಟ್ಲಿಗಿಂತ ಸೂಪರಾಗಿ ಬಂದಿತ್ತು. ನಾವು ತಿಂತಾಯಿದ್ದೀವಲ್ಲ ಮಾಡಿಕೊಂಡು ನೀವು ಒಂದು ಸಲ ಟ್ರೈ ಮಾಡಿ. ಸೂಪರಾಗಿರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಇದ್ರ ಜೊತೆ ನಾವು ಡಿಫ್ರೆಂಟ್ ಚಟ್ನಿಗಳನ್ನ ಹಾಕ್ಕೊಂಡು ತಿನ್ನಬೇಕು. ದೋಸೆಗೆ ಇನ್ನೂ ಒಳ್ಳೊಳ್ಳೆ ಟೇಸ್ಟ್ ಬರುತ್ತೆ, ಆ ಥರ ಇರುತ್ತೆ. ಇವಾಗ ಇದು ಡೆಟ್ಟು ಏನು ನಾವು ಹೋಟ್ಲಲ್ಲಿ ಆರ್ಡ್ರ್ ಮಾಡಿ ಮಸಾಲೆ ದೋಸೆ ಅಂತ ಏನು ತೊಗೊಂಡು ತಿಂತೀವಲ್ಲ, ಸೇಮ್ ಅದೇ ಥರ ಮಸಾಲೆ ದೋಸೆನ ನಾವು ಮನೆಯಲ್ಲೇ ಮಾಡಿಕೊಂಡು ಮನೆಯಲ್ಲೇ ಎಲ್ಲರೂ ತಿಂತಾಯಿದ್ದೀವಿ. ಸೊ ನೀವು ಟ್ರೈ ಮಾಡಿ, ನೀವು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಾಡಿಬಿಟ್ಟು ಮನೆಯಲ್ಲೇ ತಿನ್ಬೋದು. ಜಾಸ್ತಿ ಖರ್ಚು ಮಾಡ್ದೇ ಕಡಿಮೆ ಖರ್ಚಲ್ಲಿ ಒಳ್ಳೆ ಟೇಸ್ಟಿ ಫುಡ್ ಕೂಡ ಮಾಡಿಕೊಂಡು ತಿನ್ಬೋದು. ಹೋಟ್ಲಿಗೆ ಹೋದರೆ ನಾವು ಆರೋಗ್ಯ ಹಾಳು ಮಾಡ್ಕೋತೀವಿ, ದುಡ್ಡು ಜಾಸ್ತಿ ಕೊಟ್ಟರು ಆರೋಗ್ಯ ಹಾಳು ಮಾಡ್ಕೋತೀವಿ. ಅದೇ ನೀವು ಮನೇಲಾದರೆ ಹೆಲ್ದಿಯಾಗಿರುತ್ತೆ, ಚೆನ್ನಾಗಿ ಮಾಡಿಕೊಂಡು ನಾವು ಹೊಟ್ಟೆ ತುಂಬ ತಿನ್ಬೋದು. ಅಲ್ಲಿ ಒಂದು ದೋಸೆ ತಿನ್ನೋದನ್ನು ಮನೆಯಲ್ಲಿ 3 ದೋಸೆ 4 ದೋಸೆ ತಿನ್ಬೋದು. ಆ ಥರ ಟೇಸ್ಟ್ ಇರುತ್ತೆ ಮತ್ತು ಫ್ರೆಶ್ ಆಗಿ ಮಾಡ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಅದು ಸ್ವಲ್ಪ ಫ್ರೈ ಆಗಕ್ಕೆ ಬಿಟ್ಟಿದ್ದೀವಿ. ಚೆನ್ನಾಗಿ ಫ್ರೈ ಆಗಲಿ, ಸೂಪರಾಗಿ ಬರುತ್ತೆ. ಇದರಲ್ಲಿ ಇನ್ನೂ ತೆಳ್ಳಗನೂ ಮಾಡ್ಬೋದು, ತುಂಬ ದಪ್ಪನೂ ಮಾಡ್ಬೋದು, ತೆಳ್ಳಗನೂ ಮಾಡ್ಬೋದು. ಸೊ ಯಾವ ಥರ ಬೇಕೋ ಆ ಥರ. ಮಸಾಲೆ ದೋಸೆ ಆದಷ್ಟು ತೆಳ್ಳಗಿದ್ರೇ ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ. ಹಾಗಾಗಿ ನೋಡಿ, ಅದು ನೀಟಾಗಿ ಬಂದಿದೆ. ಫ್ರೈ ಆದ ತಕ್ಷಣ ಇನ್ನೊಂದು ಕಡೆ ಫ್ರೈ ಮಾಡ್ಕೊತಾ ಇದ್ದೀವಿ.
ಸೊ ಬೇಕಾದರೆ ನೀವು ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು, ಅದೇನು ನೆಸೆಸಿಟಿ ಇರಲ್ಲ. ಒಂದು ಕಡೆ ನೀಟಾಗಿ ಫ್ರೈ ಆದರೆ ಸಾಕು ಮಸಾಲೆ ದೋಸೆ, ಇನ್ನೊಂದು ಕಡೆ ಏನು ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲ ನೀವು ಮಾಡ್ಕೋತೀನಿ ಅಂದರೆ ಮಾಡ್ಕೋಬೋದು, ಅದು ಆಪ್ಷನಲ್ ಇರುತ್ತೆ. ಸೊ ಮಾಡಿ ನೋಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಆದಷ್ಟು ಮಾಡ್ಕೊಂಡು ತಿಂತಾಯಿದ್ದೀವಲ್ಲ, ಗೊತ್ತದಕ್ಕೆ. ಸೊ ಇದಕ್ಕೆ ನಾವು ಸೇಮ್ ಹೋಟೆಲ್ ಥರನೇ ಆಲೂಗಡ್ಡೆನ ಸ್ವಲ್ಪ ಪಲ್ಯ ಮಾಡಿ ಇಟ್ಕೊಂಡಿರ್ಬೇಕು, ಆಲೂಗಡ್ಡೆ ಪಲ್ಯನ. ಸೊ ಅದನ್ನು ಆಲೂಗಡ್ಡೆನ ಇದ್ರ ಮಧ್ಯದಲ್ಲಿ ಇಡಬೇಕಾಗತ್ತೆ. ಅದು ಇವಾಗ ತೋರಿಸ್ತೀನಿ ನಾವು 2 ಕಡೆ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ನೀವು ನೋಡಿ, ನಿಮಗೆ 2 ಕಡೆ ಬೇಕಂದರೆ 2 ಕಡೆ ಫ್ರೈ ಮಾಡಿ, ಇಲ್ಲ ಒಂದು ಕಡೆ ಸಾಕು ಅಂದರೆ ಸಾಕು, ಒಂದು ಕಡೆನೇ ಫ್ರೈ ಮಾಡ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ನಾನು ಆಲೂಗಡ್ಡೆನ ನಮ್ಮ ಮನೆಯವರು ಹಾಕ್ತಾಯಿದ್ದಾರೆ. ಅದಕ್ಕೆ ಆಲೂಗಡ್ಡೆ ಪಲ್ಯ ಮೊದಲೇ ಮಾಡಿ ಇಟ್ಕೊಂಡಿದ್ರು, ಅದನ್ನು ಹಾಕ್ತಾಯಿದ್ದಾರೆ. ಅದನ್ನು ನೀಟಾಗಿ ಫೋಲ್ಡ್ ಮಾಡ್ತಾರೆ, ಫೋಲ್ಡ್ ಮಾಡಿ ಒಂದು ತಟ್ಟೆಗೆ ತೆಗಿತಾರೆ. ನೋಡಿ, ಇವಾಗ ದೋಸೆ, ಮಸಾಲೆ ದೋಸೆ ರೆಡಿ ಆಯಿತು. ಇದೇ ಥರ ಮಾಡೋದು. ನೀವು ಟ್ರೈ ಮಾಡಿ ಮನೆಯಲ್ಲಿ, ಯಾವ ಥರ ಇದೆ ಅಂತ ನೋಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ಚೆಕ್ ಮಾಡಿ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.